ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ನಿನ್ನೆ ನಾವು ಪ್ಲ್ಯಾನ್ ಮಾಡಿದ ಒಂದು ಜಾಗಕ್ಕೆ ಹೋಗ್ಲಿಕ್ಕೆ ಉಂಟಂತೆಲ್ಲ ಹೇಳಿದ್ನಲ್ಲ, ಅದು ನಾವು ಇವತ್ತು ಹೋಗುವ ಅಂತೇಳಿ ರೆಡಿ ಕೂಡ ಆಗಿದ್ದೇವೆ. ಆದರೆ ಇವತ್ತು ನಿನ್ನೆಗಿಂತ ಜಾಸ್ತಿ ಮಳೆ. ಹಾಗೆ ನಾವು ಬೀಚ್ಗೆ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದ್ದದ್ದು. ಯಾಕಂದರೆ ನಾಳೆ ಇಂಡಿಪೆಂಡೆನ್ಸ್ ಡೇ, ಅದಕ್ಕೆ ಒಂದು ರೀಲ್ಸ್ ಮಾಡುವ ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಅಂತೇಳಿ ಪ್ಲ್ಯಾನ್ ಎಲ್ಲ ಮಾಡಿದ್ವಿ ನಿನ್ನೆ. ಹಾಗೆ ನಾವು ನಿನ್ನೆಲ್ಲ ಒಂದು ವಾರಕ್ಕಿಂತ ಮುಂಚೆವೇ ಪ್ಲ್ಯಾನ್ ಮಾಡಿದ್ವಿ. ಮೀಶೋದಿಂದ ಡ್ರೆಸ್ ಎಲ್ಲ ಆರ್ಡ್ರ್ ಕೂಡ ಮಾಡಿದ್ವಿ. ಹಾಗೆ ನಿನ್ನೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಮಳೆ ಇತ್ತು. ನಿನ್ನೆ ಮಾತ್ರ ಸ್ವಲ್ಪ ಇದ್ದದ್ದು ಮಳೆ, ಇವತ್ತು ಬೇಕಿದ್ದರೆ ಜಾಸ್ತಿ ಉಂಟು. ಹಾಗೆ ನಾವು ಬೀಚ್ ಬೇಡ, ನಮ್ಮೊಬ್ಬರು ಫ್ರೆಂಡ್ ಇದ್ದಾರೆ, ಅವರ ಮನೆಯಲ್ಲಿ ಮಾಡುವ ಅಂತೇಳಿ ಪ್ಲ್ಯಾನ್ ಮಾಡಿ ಇವಾಗ ಹೊರಟಿದ್ದೇನೆ. ಇವಾಗ 5 ಗಂಟೆ ಆಗಿದೆ, 5:15ಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಹಾಗೆ ನಾನು ಸ್ವಲ್ಪ ಇಲ್ಲಿಯೇ ಮೇಲ್ಗಡೆ ನನ್ನದೇ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದೆ, ನೋಡು ಅಪ್ಲೋಡ್ ಮಾಡ್ತೀನಿ ನಾನು. ಚೆಂದಾಗಲಿಲ್ಲ ಆಯಿತಾ. ನಾವು ಏನು ಪ್ರಾಕ್ಟೀಸ್ ಎಲ್ಲ ಮಾಡೋದಲ್ಲ, ಜಸ್ಟ್ ನೋಡಿ ಮತ್ತೆ ಮಾಡೋದು. ಮಾಡ್ತಾ ಇದ್ದರೆ ಅಭ್ಯಾಸ ಆಗ್ತದೆ. ನಾವು ಯಾವಾಗಲೂ ಅದ್ರೊಮ್ಮೆ ಮಾಡೋದಲ್ವ, ಹಾಗೆ ಆಚೆ ಈಚೆ ಆಗ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ನಮ್ಮ ಡ್ರೆಸ್ ನೋಡಿ ತುಂಬ ಕ್ಯೂಟ್ ಉಂಟು, ಮೀಶೋದಿಂದ ಆರ್ಡ್ರ್ ಮಾಡಿದ್ದು ನೋಡಿ, ಚಂದ ಉಂಟು. ಲೆಗಿನ್ ಮತ್ತು ಶಾಲ್ ಬೇರೆ ತೆಕ್ಕೊಂಡದ್ದು, ಆದರೆ ಟಾಪ್ ಅಂತ ಉಂಟಲ್ಲ 300 ರೂಪಾಯಿ ಏನೋ ಕೊಟ್ಟಿದ್ದೇವೆ. ತುಂಬ ಸೂಪರಾಗಿ ಉಂಟು. ನೋಡುವ ಎಲ್ಲರೂ ಹೇಗೆ ಹಾಕಿದ್ದಾರೆ ಅಂತೇಳಿ. ಎಲ್ಲರೂ ಬೇರೆ ಬೇರೆ ಇರ್ಬೋದು, ಕೆಲವರದ್ದು ಸೇಮ್ ಇರ್ಬೋದು, ಕೆಲವರಿಗೆ ಸೇಮ್ ಸಿಗಲಿಲ್ಲಂತೆ. ಹಾಗೆ ನೋಡಿ ಚಂದ ಉಂಟು. ಬನ್ನಿ, ಇನ್ನು ನಾನು ಅಲ್ಲಿಯೇ ನಿಮಗೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವಾಗ ಫ್ರೆಂಡ್ಸ್ನ ಮನೆಗೆ ಬಂದಿದ್ದೇನೆ. ಎಲ್ಲ ಬಿಳಿ 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 ಆಗಿದ್ದಾರೆ ಡ್ರೆಸ್ಸು. ಬನ್ನಿ ಕುಸುಮಕ್ಕ, ಇಲ್ಲಿ ಒಬ್ಬರು ವಿನಾಯಕ, ಇದು ನಮ್ಮ ಡ್ಯಾನ್ಸ್ ಟೀಚರ್. ಮತ್ತೆ ಎಲ್ಲಿದ್ದಾರೆ ಮನೆಯವರು ಅಡಿಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಂತ ಜ್ಯೂಸ್ ಮಾಡಿದ್ರಾ? ಇದು ನಮ್ಮ ರೇಷ್ಮಾ ಅಕ್ಕಲ್ಲ, ರೇಷ್ಮಾ ಲೀಡರ್ ನಮ್ಮದು, ನಮ್ಮ ಎಂತ ಇನ್ಸ್ಪಿರೇಷನ್. ನಾವು ಡ್ಯಾನ್ಸ್ ಎಲ್ಲ ಮಾಡಿ ಕೊಟ್ಟಿಗೆಗೆಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಕೊಟ್ಟಿಗೆಗೆ ಎಲ್ಲ ಮತ್ತೊಬ್ಬರು ಎಲ್ಲಿದ್ದಾರೆ, ಅವರು ಒಳಗೆ ಹೋಗಿದ್ದಾರೆ. ನಿಯಾಂಶು ಬಂದಿದ್ದಾನೆ ಒಟ್ಟಿಗೆ. ಹಾಗೆ ರೀಲ್ಸ್ ಎಲ್ಲ ಮಾಡಲಿಕ್ಕೆ ಉಂಟು. ಈಗ ಕತ್ತಲಾಗ್ತಾ ಬಂತು ನೋಡಿ, ಮಳೆ ಅಂದರೆ ಕತ್ತಲೆಲ್ಲ ಮಳೆಯ ಮೋಡದಿಂದಾಗಿ ಕತ್ತಲೆ ಉಂಟು. ಹಾಗೆ ಇವಾಗ ರೀಲ್ಸ್ ಎಲ್ಲ ಮಾಡುವ. ಇಲ್ಲಿ ಒಬ್ಬರಿದ್ದಾರೆ, ಇವರು ಇನ್ನೂ ಡ್ರೆಸ್ ಹಾಕಬೇಕಷ್ಟೇ. ನನ್ನ ಒಂದು ಸಣ್ಣ ಸಬ್ಸ್ಕ್ರೈಬರ್ ಇದ್ದಾರೆ, ಮಾತಾಡಿಸುವ ಈಗ. ನೋಕುದೆ ಅಂದರೆ ವಿಡಿಯೋ ನೋಕುದೆ. ಇಲ್ಲಿ ಇವಾಗ ನಾವು ರೀಲ್ಸ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಹಾಗೆಯೇ ನಾವು ಇವಾಗ 5 ಜನ ಇದ್ದೇವೆ ಇದರಲ್ಲಿ. ಇಷ್ಟೇ ಜನ ಅಲ್ಲ, ಇನ್ನೂ ಕೂಡ ಉಂಟು ನಮ್ಮ ಟೀಮಲ್ಲಿ, ಆದರೆ ಅವರೆಲ್ಲ ಜಾಬ್ಗೆ ಹೋಗ್ತಾರೆ. ಹಾಗೆ ಅವರಿಗೆ ಇವತ್ತು ನಾವು ಕರೆಯುವಾಗ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗೆಯೇ ಅವರು ಕೂಡ ನಮ್ಮ ಹಾಗೆ ಡ್ರೆಸ್ ಎಲ್ಲ ತೆಗೆದಿದ್ರು, ಆದರೆ ಅವರಿಗೆ ಪಾಪ ಬರಲಿಕ್ಕೆ ಆಗಲಿಲ್ಲ. ನಾವು ಅವರನ್ನು ಇಲ್ಲಿ ತುಂಬಾ ಮಿಸ್ ಮಾಡಿದ್ವಿ. ಹಾಗೆ ಇವಾಗ ಒಂದೊಂದೇ ರೀಲ್ಸ್ ಇವಾಗ ಮಾಡ್ತಾ ಇದ್ದೇವೆ. ಒಂದು 3-4 ಏನೋ ಮಾಡಿದ್ದೇವೆ ನಾವು. ಹಾಗೆಯೇ ಅದನ್ನು ಕೂಡ ನಾನು ಅಪ್ಲೋಡ್ ಕೂಡ ಮಾಡಿದ್ದೇನೆ ಇವಾಗ. ಹಾಗೆಯೇ ಈ ಸಲ ನಾವು ಇದು ಫಸ್ಟು ಈ ರೀತಿ ರೀಲ್ಸ್ ಮಾಡೋದು. ಹಾಗೆಯೇ ಇನ್ನೂ ಕೂಡ ನೆಕ್ಸ್ಟ್ ಎಲ್ಲ ಪ್ರೋಗ್ರಾಮಿಗೆ ಮಾಡಬೇಕು ಅಂತೇಳಿ ಉಂಟು ನಮಗೆಲ್ಲರಿಗೂ. ಇನ್ನು ನಮ್ಮ ಟೀಮಲ್ಲಿರುವ ಮೆಂಬರ್ ಎಲ್ಲ ಸೇರಿ ಒಮ್ಮೆ ಕೂಡ ಮಾಡಬೇಕು. ಅವರು ನೋಡುವ, ಅವರಿಗೆ ಯಾವಾಗೆಲ್ಲ ಫ್ರೀ ಸಿಗ್ತದೆ ಆ ಟೈಮಲ್ಲಿ ಬೇರೆ ಎಲ್ಲ ರೀಲ್ಸ್ ಮಾಡುವ ಅಂತೇಳಿ ಪ್ಲ್ಯಾನ್ ಉಂಟು ನಮಗೆ. ಹಾಗೆಯೇ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತು, ತುಂಬಾ ಖುಷಿ ಆಯಿತು. ತಿನ್ನಲಿಕ್ಕೆಲ್ಲ ತಂದಿದ್ದಾಳೆ ರೇಷ್ಮಾ, ಪಪ್ಸ್, ಕೇಕ್ ಎಂತ ಏದವು. ರೀಲ್ಸ್ ಎಲ್ಲ ಮಾಡಿ ಆಯ್ತು ಇವಾಗ. ಎಂತದು ಹಾಳ ಎಲ್ಲ ಇವತ್ತು ಬಿಳಿ ಬಿಳಿ ಕಾಣ್ತಾ ಉಂಟು. ಇಲ್ಲಿ ಎಲ್ಲ ಬಿಳಿ ಬಿಳಿ ಜೀರಿಗೆ ಕಷಾಯ. ಕಷಾಯ ನೋಡ
ಅದಾದ ಐನತ್ತು ಮೆಲ್ಲ ತೂನು 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 ಹಾಗೆ ನಾಳೆ ಇಂಡಿಪೆಂಡೆನ್ಸ್ ಡೇ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೆಯೇ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ನನ್ನ ಎಲ್ಲ ಸ್ನೇಹಿತರಿಗೂ. ಹಾಗೆ ನಮ್ಮ ರೀಲ್ಸ್ ಎಲ್ಲ ಮಾಡಿ ಆಯಿತು, ಇವಾಗ ಮನೆಗೆ ಹೊರಡೋದು. ಮಳೆ ಹಿಡಿದಿದೆ, ಬೇಗ ಹೋಗಬೇಕು. ಇನ್ನು ನಾಳೆ ಅಷ್ಟಮಿ ಕೂಡ, ಅದಕ್ಕೆ ಸ್ವಲ್ಪ ಸಾಮಾನೆಲ್ಲ ತೆಗಿಲಿಕ್ಕೆ ಉಂಟು. ಓಕೆ, ನಾನಿನ್ನು ಮನೆಯಲ್ಲಿ ಸಿಗ್ತೀನಿ. ಹಾಗೆ ಇವಾಗ ಮನೆಗೆ ಬಂದು ತಲುಪಿದ್ದೇನೆ. ಮಳೆ ಬಂತಾಯ್ತಾ ಅರ್ಧದಲ್ಲಿ ಬರುವಾಗ. ಹಾಗೆ ಚಂಡಿ ಕೂಡ ಆದ್ವಿ, ಮತ್ತು ಇವಾಗ ಬಂದು ಫ್ರೆಶ್ ಅಪ್ ಎಲ್ಲ ಆದ್ವಿ ನಾವು. ಮಕ್ಕಳು ಕೂಡ ಇದ್ದಾರೆ ಅಲ್ಲಿ ಹೊರಗಡೆ. ಹಾಗೆ ನಾಳೆ ಇಂಡಿಪೆಂಡೆನ್ಸ್ ಡೇ ಕೂಡ ಉಂಟು, ಅಷ್ಟಮಿ ಕೂಡ ಉಂಟು, ಶ್ರೀಕೃಷ್ಣ ಜನ್ಮಾಷ್ಟಮಿ. ಹಾಗೆ ನಾನುಂಟಲ್ಲ, ಇದು ಕೊಟ್ಟಿಗೆ ಮಾಡಬೇಕು ಅಂತ ಎನಿಸಿ ವರ್ಷಲ್ ಮಾಡ್ತೇನೆ ನಾನು ಕೊಟ್ಟಿಗೆ. ಹಾಗೆ ನಾನು ಬೆಳಿಗ್ಗೆ ಗ್ರೈಂಡ್ ಮಾಡಿ ಎಲ್ಲ ಇಟ್ಟಿದ್ದೇನೆ ಹಿಟ್ಟು. ಇವಾಗ ನೋಡಿ ಉಬ್ಬಿ ಎಲ್ಲ ಬಂದಿದೆ ಇಲ್ಲಿ. ಆದರೆ ಉಂಟಲ್ಲ, ನನಗೆ ಕೊಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು ಎಲೆ ಏನು ತೆಗಿಲಿಲ್ಲ ಕೊಟ್ಟಿಗೆಗೆ. ಹಾಗೆ ಇನ್ನು ಇಡ್ಲಿ ಮಾಡುವ ಅಂತೇಳಿ. ಇನ್ನು ಇವಾಗ ಕತ್ತಲೆ ಕೂಡ ಆಗಿದೆ, ಹೇಗೆ ಹೋಗೋದು ಎಲೆ ತರಲಿಕ್ಕೆ. ಹಾಗೆ ಬೇಡ ಅಂಥೇಳಿ ಇಡ್ಲಿ ಮಾಡುವ ಅಂಥೇಳಿ. ಮತ್ತು ಇಲ್ಲಿ ಉಂಟಲ್ಲ, ನಾಳೆಗೆ ನಾನು ಹೆಸರು ಕಾಳು ಕೂಡ ನೋಡಿ ಇಲ್ಲಿ ಮೊಳಕೆ ಬರಲಿಕ್ಕೆ ಇಲ್ಲಿ ಕಟ್ಟಿಟ್ಟಿದ್ದೇನೆ. ಇದು ಕೂಡ ಬೆಳಗ್ಗೆ ಕಟ್ಟಿಟ್ಟಿದ್ದೇನೆ, ಆವಾಗ ನಾಳೆಗೆ ಒಳ್ಳೆ ರೀತಿಯಲ್ಲಿ ಮೊಳಕೆ ಬರ್ಬೋದು ಅಂತೇಳಿ. ನಾಳೆ ಮೊಳಕೆ ಬಂದ ಪದಾರ್ಥ ಎಲ್ಲ ಮಾಡ್ತಾರೆ ಜಾಸ್ತಿ. ನಾನು ವರ್ಷಲ್ಲೂ ಮಾಡ್ತೇನೆ, ಅಂದರೆ ಹೆಸರು ಕಾಳು ಮೊಳಕೆ ಬೆರೆಸಿ ನಾನು ಮಾಡ್ತೇನೆ. ಮತ್ತು ನೋಡಬೇಕು, ನಾಳೆ ಸಿಂಪಲಾಗಿ ಸ್ವಲ್ಪ ಮಾಡೋದು. ಇವಾಗ ನೀರನ್ನು ಬಿಸಿ ಮಾಡಲಿಕ್ಕೆ ಇಡುವ. ಇವಾಗ ಇಡ್ಲಿಯ ಗಿಣ್ಣಲಿಗೆ ಆಯಿಲ್ ಹಚ್ತಾ ಇದ್ದೇನೆ ನಾನು. ಇಡ್ಲಿ ಉಂಟಲ್ಲ ಈಸಿಯಾಗಿ ಬರ್ತದೆ ಆಗ ಆಯಿಲ್ ಹಚ್ಚಿದ್ರೆ, ಮತ್ತು ಟೇಸ್ಟ್ ಕೂಡ ಆಗ್ತದೆ ತೆಂಗಿನ ಎಣ್ಣೆ. ನಿಜವಾಗಿ ಇವತ್ತು ಮಾಡೋದಲ್ಲ, ನಾಳೆ ಮಾಡೋದು. ಅಷ್ಟಮಿಯ ಹೊತ್ತೆ ರಾತ್ರಿ ಮಾಡೋದು. ಮತ್ತು ನಾಳೆ ಇದು ಇಂಡಿಪೆಂಡೆನ್ಸ್ ಡೇ, ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು. ಮತ್ತು ಇಲ್ಲಿ ಅಡಿಗೆ ಕೂಡ ಆಗಬೇಕು ಬೆಳಿಗ್ಗೆ. ಹಾಗೆ ಇದು ನನಗೆ ಅಕ್ಕಿ ಗ್ರೈಂಡ್ ಮಾಡಲಿಕ್ಕೆಲ್ಲ ಟೈಮ್ ಸಿಗಲಿಕ್ಕಿಲ್ಲ ನಾಳೆ. ಹಾಗೆ ನಾನು ಇವತ್ತೇ ಮಾಡಿದ್ದು. ಮತ್ತು ಮಾಡಿಟ್ಟರೆ ಇದು ನಾಳೆಗೆ, ಇವತ್ತು ಈಗ ತಿನ್ನೋದಿಲ್ಲ, ನಾಳೆಗಿದು. ಇವತ್ತು ಮಾಡಿರೋದು ಮಾತ್ರ. ಕೊಟ್ಟಿಗೆ ಆದರೆ ಸ್ವಲ್ಪ ದಿವಸ ಎಲ್ಲ ಇಟ್ಟರೆ ಏನಾಗೋದಿಲ್ಲ, ಹಾಳಾಗೋದಿಲ್ಲ. ನಾನು ಹಾಗೆ ಜಾಸ್ತಿ ಕೊಟ್ಟಿಗೆ ಮಾಡೋದು, ಕಳೆದ ವರ್ಷ ಕೂಡ ಮಾಡಿದ್ದೇನೆ. ಹಾಗೆ ಈ ಸಲ ಇಡ್ಲಿಯೇ ಮಾಡುವ ಅಂತೇಳಿ. ಹಿಟ್ಟು ನೋಡಿ ಒಳ್ಳೆ ಉಬ್ಬಿ ಬಂದಿದೆ ನೋಡಿ. ಇದು ಕೊಟ್ಟಿಗೆ ಮಾಡಿದರೆ ಉಂಟಲ್ಲ ಸೂಪರ್ ಆಗ್ತಿತ್ತು. ಬೇಜಾರಾಗ್ತದೆ ನನಗೆ. ಹಾಕುವ ಈಗ. ಸ್ವಲ್ಪ ಹಾಕಬೇಕು, ಅದು ಇಲ್ಲದಿದ್ದರೆ ಮೇಲೆವರೆಗೆ ಬರ್ತದೆ. ಇವಾಗ ಇಲ್ಲಿ ಬಿಸಿಯಾಗಿದೆ ಇಡ್ಲಿಯ ಪಾತ್ರೆ. ಇಡುವ ಬೇಯಲಿಕ್ಕೆ. ಇವಾಗ ನೋಡಿ ಬೇಯಲಿಕ್ಕೆ ಎಲ್ಲ ಇಟ್ಟಾಯಿತು ನೋಡಿ. ಸ್ವಲ್ಪ ಲೋಟದಲ್ಲಿ ಕೂಡ ಹಾಕಿದ್ದೇನೆ. ಇನ್ನು ಇದನ್ನು ಮುಚ್ಚಿಡುವ. ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಇದು. ಹಾಗೆ ಇಲ್ಲಿ ಹಿಟ್ಟು ಉಂಟು, ಇನ್ನೊಂದು ಸಲ ಮಾಡುವಷ್ಟು ಉಂಟು ಹಿಟ್ಟು. ನೋಡುವ, ಮತ್ತೆ ಮಾಡುವ ಇನ್ನು.
ಇಲ್ಲಿ ಇವಾಗ ನನಗೆ ಸ್ವಲ್ಪ ಬಾಳೆ ಎಲೆ ಸಿಕ್ಕಿತ್ತು, ನಾನು ಇವಾಗ ಹೋಗಿ ತಂದೆ ಅಲ್ಲಿಂದ ಕೆಳಗಿನಿಂದ. ನೋಡಿ ಕೆಲವೆಲ್ಲ ಹರಿದಿದೆ, ಇದರಲ್ಲಿ ನೋಡಿ ಒಳ್ಳೆದಿದ್ದರೆ ಅದನ್ನು ಕೊಟ್ಟಿಗೆ ಮಾಡುವ ಅಂತೇಳಿ. ಇವಾಗ ಅದನ್ನು ಇನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಮತ್ತೆ ಅದನ್ನು ಕೊಟ್ಟಿಗೆ ಎಲ್ಲ ಕಟ್ಟಿ ಇಡಬೇಕು. ನಾನು ವೀಡಿಯೋವನ್ನು ಆಮೇಲೆ ಮಾಡ್ತೀನಿ. ಹಾಗೆಯೇ ತುಂಬ ಖುಷಿ ಆಯಿತು ನನಗೆ ಬಾಳೆ ಎಲೆ ಸಿಕ್ಕಿತು ಅಂತೇಳಿ. ತುಂಬ ಬೇಜಾರಲ್ಲಿದ್ದೆ, ಕೊಟ್ಟಿಗೆ ಇಲ್ಲಲ್ಲ ಅಂತೇಳಿ. ಫೈನಲಾಗಿ ಕೊಟ್ಟಿಗೆಗೆ ಎಲೆ ಕೂಡ ಸಿಕ್ಕಿತ್ತು. ಇವಾಗ ಅದನ್ನು ರಪ್ಪ ಅಂತೇಳಿ ಕೊಟ್ಟಿಗೆ ಕಟ್ಟುವ. ಮತ್ತು ಆಮೇಲೆ ಹಿಟ್ಟನ್ನು ಹಾಕಿ ಬೇಯಿಸ್ಲಿಕ್ಕೆಲ್ಲ ಉಂಟು. ಇವಾಗ ಇಲ್ಲಿ ಇಡ್ಲಿ ಬೇಯ್ತಾ ಉಂಟು. ಇನ್ನು ನೆಕ್ಸ್ಟ್ ಉಳಿದ ಹಿಟ್ಟನ್ನೆಲ್ಲ ಕೊಟ್ಟಿಗೆ ಮಾಡುವ ಅಂತೇಳಿ. ಹಾಗೆ ನನಗೆ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಬಾಳೆ ಎಲೆ ಸಿಕ್ಕಿತ್ತು. ಅಂದರೆ ಇಲ್ಲೇ ನಮ್ಮ ಕೆಳಗೆ ಉಂಟು ಬಾಳೆ ಎಲೆ, ಆದರೆ ಕತ್ತಲಾಯಿತು ಅಂತೇಳಿ ನಾನು ಹೋಗೋದು ಬೇಡ ಅಂತ ಎನಿಸಿದೆ. ಮತ್ತು ನನಗೆ ಇಲ್ಲಿ ಹಿಟ್ಟನ್ನು ನೋಡಿ ಸಮಾಧಾನವೇ ಆಗಲಿಲ್ಲ. ನೋಡುವ ಒಂದು ಎರಡಾದರೂ ಸಿಕ್ಕಿದರೆ ಆಗ್ತದಲ್ಲ ಅಂಥೇಳಿ ನಾನು ಹೋಗಿ ತಗೊಂಡು ಬಂದೆ. ಹಾಗೆಯೇ ಇವಾಗ ಅದನ್ನು ಕಟ್ಟೆಲ್ಲ ಮಾಡಿ ತೊಳೆದು ಇವಾಗ ಇಲ್ಲಿ ಬಾಡಿಸ್ತಾ ಇದ್ದೇನೆ. ಹಾಗೆಯೇ ಬಾಡಿಸಿದರೆ ನಮಗೆ ನೋಡಿ ಈಸಿ ಆಗ್ತದೆ ಕಟ್ಟಲಿಕ್ಕೆ. ನಾನು ಕೂಡ ಇದು ಬೇರೆಯವರೆಲ್ಲ ಮಾಡೋದನ್ನು ನೋಡಿಯೇ ಕಲಿತದ್ದು. ಹಾಗೆಯೇ ಇಲ್ಲಿ ಹಗ್ಗ, ನಾನು ಕಾಟನ್ ಬಟ್ಟೆಯದನ್ನು ಇಲ್ಲಿ ನೂಲು ಥರ ಮಾಡಿ ಅದನ್ನೇ ಇವಾಗ ಕಟ್ಟುವುದು. ನನಗೆ ಅದು ಈಸಿ ಆಗ್ತದೆ. ಮತ್ತು ಬಾಳೆಯದ್ದೇ ಹಗ್ಗ ಬರ್ತದಲ್ಲ, ಅದರಲ್ಲಿ ನನಗೆ ಆಗೋದಿಲ್ಲ ಅಷ್ಟು, ಅದು ಕಟ್ಟಾಗ್ತದೆ. ಹಾಗೆ ನಾನು ಎರಡು ಸೈಡಿಗೆ ಕೂಡ ಇದೇ ರೀತಿ ಕಾಟನ್ ಬಟ್ಟೆಯ ತುಂಡಿನಲ್ಲೇ ನಾನು ಹಗ್ಗ ಮಾಡಿ ಕಟ್ಟುವುದು. ಇವಾಗ ನೋಡಿ ನಾನು ಕಟ್ಟಿಯೆಲ್ಲ ಆಯಿತು, ಇವಾಗ ರೆಡಿ ಆಯಿತು ನೋಡಿ. ಇವಾಗ ನಾನು 5 ಮೂಡೆ ಅಂತ ಕೊಟ್ಟಿಗೆ ಮಾಡಿಟ್ಟೆ ನೋಡಿ. ಇವಾಗ ಇದನ್ನು ಬೇಯಲಿಕ್ಕೆ ಇಡಬೇಕು ಹಿಟ್ಟು ಹಾಕಿ. ಹಾಗೆಯೇ ಇಲ್ಲಿ ಇಡ್ಲಿ ನೋಡಿ ತೆಗೆದಲ್ಲೇ ಇಲ್ಲಿ ಮಗುಚಿ ಹಾಕಿದ್ದೇನೆ. ತಣ್ಣಗಾದ್ಮೇಲೆ ಅದು ತೆಗೆಯುವುದು. ತಣ್ಣಗಾಗಿದೆ, ಆದರೆ ಇದನ್ನು ನಾನು ಬೇಯಲಿಕ್ಕೆ ಇಟ್ಟಾದ್ಮೇಲೆ ಅದನ್ನು ತೆಗಿತೀನಿ. ನೋಡಿ ಚೆಂದಾಗಿ ಬಂದಿದೆ ನಾನು ಕಟ್ಟಿದ ಮೂಡೆ. ಎಷ್ಟು ಸರಿಯಾಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ, ಆದರೂ ಕೂಡ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ಮಾಡ್ತೀನಿ. ಹಾಗೆಯೇ ಇಲ್ಲಿ ಹಿಟ್ಟು ಕೂಡ ಇವಾಗ ಹಾಕ್ತಾ ಇದ್ದೇನೆ. ತುಂಬ ಈಸಿ ಆಗ್ತದೆ ನಮಗೆ ಕೊಟ್ಟಿಗೆ ಮಾಡಲಿಕ್ಕೆ. ಕೆಲವರು ಕಷ್ಟ ಅಂತ ಹೇಳ್ತಾರೆ, ಆದರೆ ಅಷ್ಟೇನು ಕಷ್ಟ ಇಲ್ಲ ಅಂಥೇಳಿ ನನ್ನ ಅಭಿಪ್ರಾಯ. ಅಂದರೆ ನನಗೆ ಈ ಕೊಟ್ಟಿಗೆವೇ ಈಸಿ ಆಗೋದು. ಇಡ್ಲಿ ಮಾಡಿದರೆ ಮತ್ತು ಅದರ ಪಾತ್ರೆಯನ್ನು ತೊಳಿಬೇಕು, ಎಲ್ಲ ಇಡಬೇಕು, ಅದೇ ಒಂದು ಟೆನ್ಷನ್. ಇದಾದರೆ ಏನು ರಗಾಳವೇ ಇಲ್ಲ, ನಮಗೆ ತೊಳಿಲಿಕ್ಕೆ ಪಾತ್ರೆ ಏನು ಇರೋದಿಲ್ಲಲ್ಲ. ಇದು ಬೇಕಾಗುವಾಗ ಒಂದೊಂದನ್ನು ತೆಗೆದು ಕಟ್ ಮಾಡಿ ತಿನ್ಬೋದು. ಹಾಗೆ ನೋಡಿ ಇವಾಗ 5 ಮಾಡಿದ್ದೇನೆ. ಇವಾಗ ಇಲ್ಲಿದನ್ನು ಮುಚ್ಚಿ ಕೂಡ ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು. ಹಾಗೆಯೇ ನಾನು ಫಸ್ಟಿಗೆ ಇಡ್ಲಿ ಮಾಡಿದ್ದೆಲ್ಲ ಅದನ್ನು ನಾನು ಇಲ್ಲಿ ಅದು ಚಪ್ಪೆ ಆಗಲಿಕ್ಕೆ ಇಟ್ಟಿದ್ದೆ. ಅದನ್ನು ತೆಗಿತಾ ಇದ್ದೇನೆ. ಇಡ್ಲಿ ಅಂತೂ ತುಂಬ ಸೂಪರಾಗಿ ಬಂದಿದೆ ನೋಡಿ. ಈಸಿಯಾಗಿ ಗಿನ್ನಲಿನಿಂದ ತೆಗಿಲಿಕ್ಕೆ ಆಗ್ತಾ ಉಂಟು. ಹಾಗೆಯೇ ನಾನು ಒಂದು 5 ಲೋಟದಲ್ಲಿ ಕೂಡ ಮಾಡಿದ್ದೆ. ಇದು ನನ್ನ ಮಗನಿಗೆ ಲೋಟದ್ದು. ಅವನಿಗೆ ಲೋಟದಲ್ಲಿ ಮಾಡಿದರೆ ಅದು ಲೋಟೆ ಅಂತೇಳಿ ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ಬೇಕಾಗಿ ನಾನು ಲೋಟದಲ್ಲಿ ಕೂಡ ಒಂದು 4-5 ಇಡ್ಲಿ ಮಾಡ್ತೀನಿ ನೋಡಿ. ಇಡ್ಲಿ ಅಂತೂ ಸೂಪರಾಗಿ ಬಂದಿದೆ, ಸ್ಪಾಂಜ್ ಥರ ಉಂಟು ನೋಡಿ, ಒಳ್ಳೆ ಬಂದಿದೆ. ಪೋಖ್ರಿ ನಮ್ಯನ ಸ್ವಿಮ್ಮಿಂಗ್ನ ತೊಪ್ಪಿಯನ್ನು ಅವನು ಮೇಲೆ ಎಸೆದ ಮೆಲ್ಲನಿಯಶ. ನಮ್ಮ ಒಂದು ಪೋಖ್ರಿದು ತಾಗಿ. ಹಾಗೆ ಕೊಟ್ಟಿಗೆ ಬೇಯ್ತಾ ಉಂಟು. ಇನ್ನು ಅದು ಜಾಸ್ತಿ ಟೈಮ್ ಬೇಕು ಅದಕ್ಕೆ ಬೇಯಲಿಕ್ಕೆ. ನೋಡುವ, ನಾಳೆ ತೋರಿಸ್ತೀನಿ ನಾನು ನಾಳೆ ವಿಡಿಯೋದಲ್ಲಿ ಕೊಟ್ಟಿಗೆಯನ್ನು. ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಇಂಡಿಪೆಂಡೆನ್ಸ್ ಡೇಯ ಶುಭಾಶಯಗಳು. ಹಾಗೆಯೇ ವಿಡಿಯೋವನ್ನು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ನೋಡ್ತಾ ಇರಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಆದಷ್ಟು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ ಗುಡ್ ನೈಟ್.